ನಮಸ್ಕಾರ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲ ವೀಕ್ಷಕರಿಗೆ ಫೆಬ್ರವರಿ ತಿಂಗಳಿನ ಮಾಸ ಭವಿಷ್ಯವನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಜನವರಿಯಲ್ಲಿ ನಮಗೆ ಸಂಕ್ರಾಂತಿಯಲ್ಲಿ ಪಂಚಗ್ರಹ ಕೂಟದಿಂದ ಏರ್ಪಾಟಾದಂತಹ 5 ಗ್ರಹಗಳ ಒಂದು ಸಂಯೋಗದಿಂದ ಸುಮಾರು ದಿವಸಗಳ ಕಾಲ ಅನೇಕ ಶುಭಾಶುಭ ಫಲಗಳನ್ನು ದ್ವಾದಶ ರಾಶಿಗಳ ಮೇಲೆ ಕೊಡ್ತಾ ಇತ್ತು. ಫೆಬ್ರವರಿ ತಿಂಗಳಿನಲ್ಲಿ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಗ್ರಹಗಳು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಫೆಬ್ರವರಿ ತಿಂಗಳಿನಲ್ಲಿ ತಿಂಗಳ 15 ದಿವಸದವರೆಗೆ ಮೊದಲು 15 ದಿವಸಗಳು ಮತ್ತೆ 15 ದಿವಸಗಳು ಒಂದು ರೀತಿ ಸ್ವಲ್ಪ ಎಲ್ಲ ರಾಶಿಯವರಿಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂತ ಕಾಣುತ್ತೆ. ಮೊದಲು 15 ದಿವಸ ಇರುವಂತಹ ರೀತಿಯಲ್ಲಿ ಮತ್ತು 15 ದಿವಸ ಇರುವಂಥದ್ದು ಸ್ವಲ್ಪ ವ್ಯತ್ಯಾಸಗಳನ್ನು ಉಂಟು ಮಾಡಬಹುದು ಅಂತ. ಇನ್ನು ಕನ್ಯಾ ರಾಶಿಯವರಿಗೆ ನಾವು ನೋಡೋದಾದ್ರೆ, ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸಹಜವಾಗಿ ಈ ವರ್ಷ ಕನ್ಯಾ ರಾಶಿಯವರಿಗೆ ಒಂದು ರೀತಿ ಹೇಳಬೇಕು ಅಂತಂದ್ರೆ ಒಳ್ಳೆ ಫಲಗಳಿದೆ. ವಾರ್ಷಿಕ ಫಲವನ್ನು ನಾವು ನೋಡೋದಾದ್ರೆ ಈ ತಿಂಗಳಿನಲ್ಲಿ ಮಾತ್ರ ನೋಡಬೇಕು ಅಂತಂದ್ರೆ ಸ್ವಲ್ಪ ಸಮಸ್ಯೆಗಳು ಅಂತ ಹೇಳ್ಬೋದು. ಸ್ವಲ್ಪ ಕನ್ಯಾ ರಾಶಿಯವರಿಗೆ ವೇದನೆ, ಮಾನಸಿಕವಾಗಿ ಬೇಜಾರಾಗುವಂತಹ ಸಾಧ್ಯತೆ, ಯಾರನ್ನ ನಮ್ಮವರು ಅಂತ ಅಂದ್ಕೊಂಡಿರ್ತಾರೆ ಅಥವಾ ಯಾರು ಕುಟುಂಬದಲ್ಲಿ ತುಂಬಾ ಹತ್ತಿರದಲ್ಲಿರುವಂತಹ ಸಭ್ಯರಿರ್ತಾರೆ ಅವರಿಂದ ಸಣ್ಣ ಪುಟ್ಟ ಬೈಗಳ ಅಥವಾ ಒಂದು ಸಣ್ಣ ಪುಟ್ಟ ಬೇಜಾರಾಗುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ಳುವಂತಹ ರೀತಿ ಇವರಿಗೆ ಇಷ್ಟ ಆಗದೇ ಇರುವಂತಹ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಾನಸಿಕ ಬೇಜಾರು, ಅದರಿಂದ ಸ್ವಲ್ಪ ಖಿನ್ನತೆಗಳು ಒಳಗಾಗುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಕಾಣಸಿಗತ್ತೆ. ಕನ್ಯಾ ರಾಶಿಯವರಿಗೆ ಈ ರೀತಿಯಾಗಿರುವಂತಹ ಸಮಸ್ಯೆ ಇದೆ ಅಂತಂದ್ರೆ ಅದಕ್ಕೆ ಏನ್ ಮಾಡಬೇಕು? ಕನ್ಯಾ ರಾಶಿಯವರಿಗೆ ಅವಶ್ಯವಾಗಿ ರುದ್ರಾಕ್ಷಿಯನ್ನ ಧಾರಣೆಯನ್ನ ಮಾಡಬೇಕು. ಒಂದು ರುದ್ರಾಕ್ಷಿಯನ್ನ ಕಂಠಭಾಗದಲ್ಲಿ ಧಾರಣೆಯನ್ನ ಮಾಡುವಂಥದ್ದು ಸರ್ವಕಾಲದಲ್ಲಿ ಸರ್ವರು ಎಲ್ಲರೂ ಕೂಡ ರುದ್ರಾಕ್ಷಿಯನ್ನ ಕಂಠದಲ್ಲಿ ಧಾರಣೆ ಮಾಡಲಿಕ್ಕೆ ಯಾವುದೇ ಒಂದು ರುದ್ರಾಕ್ಷಿ ಮಾಲೆಯನ್ನಲ್ಲ, ಒಂದು ರುದ್ರಾಕ್ಷಿಯನ್ನು ಧಾರಣೆ ಮಾಡೋದಕ್ಕೆ ಶಾಸ್ತ್ರ ನಮಗೆ ಅನುಮತಿಯನ್ನು ಕೊಟ್ಟಿದೆ. ಮತ್ತೆ ಪ್ರತಿನಿತ್ಯ ರುದ್ರಾಕ್ಷಿಯನ್ನ ಒಂದು ಬೆಳ್ಳಿ ಬಟ್ಟಲಿನಲ್ಲಿ ಇಟ್ಟು ರಾತ್ರಿ ಅದರಲ್ಲಿ ರುದ್ರಾಕ್ಷಿಯನ್ನು ನೆನೆಸಿಟ್ಟು ಬೆಳಗ್ಗೆ ಆ ರುದ್ರಾಕ್ಷಿಯನ್ನು ತೆಗೆದು ಪಾನ ಮಾಡೋದ್ರಿಂದ ನಿಮಗೆ ಇರುವಂತಹ ಮಾನಸಿಕವಾಗಿ ಬರಬಹುದಾಗಿರುವಂತಹ ಕ್ಲೇಶಗಳೆಲ್ಲವೂ ಕೂಡ ಸ್ವಲ್ಪ ಸರಿ ಹೋಗಿ, ಅಂದ್ರೆ ಈ ಕನ್ಯಾ ರಾಶಿಯವರಿಗೆ ಏನಾಗತ್ತೆ ಅಂತಂದ್ರೆ ಯಾರು ಸುಮ್ಮನೆ ಸಾಧಾರಣವಾಗಿ ಆಡಿದಂತಹ ಮಾತೆ ತುಂಬಾ ಹೆಚ್ಚು ಅದನ್ನ ಮನಸ್ಸಿಗೆ ತಗೊಂಡು ಬೇಜಾರು ಮಾಡ್ಕೊಳ್ಳುವಂತಹ ಒಂದು ಸನ್ನಿವೇಶ ಅನ್ನೋ ತರದ್ದು ಕನ್ಯಾ ರಾಶಿಯವರಿಗೆ ಕಾಣಸಿಗುತ್ತೆ. ಹಾಗಾಗಿ ಈ ರುದ್ರಾಕ್ಷಿಯನ್ನು ಬೆಳ್ಳಿ ಬಟ್ಟಲಿನಲ್ಲಿ ರಾತ್ರಿ ನೀರಿನಲ್ಲಿ ಇಟ್ಟು ಬೆಳಗ್ಗೆ ಆ ನೀರನ್ನ ಕುಡಿಯೋದ್ರಿಂದ, ಅದರಲ್ಲೂ ವಿಶೇಷವಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಇದರ ಜೊತೆಗೆ ಶಂಖವನ್ನ ದಾನ ಮಾಡುವಂಥದ್ದು, ಪೂಜೆಗೆ ಉಪಯೋಗ ಮಾಡುವಂತಹ ಎಡಮುರಿ ಶಂಖ ಇರುತ್ತೆ, ಅದರಲ್ಲಿ 3 ಗೆರೆಗಳಿರುತ್ತೆ. ಆ 3 ಗೆರೆಗಳಿರುವಂಥದ್ದು ಲಕ್ಷ್ಮೀಪ್ರದವಾಗಿರುವಂತಹ ಶಂಖ ಅಂತ. ಅದರಲ್ಲಿ 5 ಗೆರೆಗಳಿದ್ರೆ ಅದನ್ನ ಪಾಂಚಜನ್ಯ ಅಂತ ಕೂಡ ಕರಿತೀವಿ. ಆ 3 ಗೆರೆಗಳುಳ್ಳ ಎಡಮುರಿ ಶಂಖವನ್ನ ದಾನವನ್ನ ಮಾಡುವಂಥದ್ದು, ಅಂದ್ರೆ ಎಲ್ಲರೂ ದೇವಸ್ಥಾನದಲ್ಲೋ ಅಥವಾ ಯಾರು ಪೂಜೆಯನ್ನ ಮಾಡ್ತಾರೋ ಅಂಥವರಿಗೆ ಶಂಖವನ್ನ ಉಪಯೋಗಿಸಿ ಅಭಿಷೇಕವನ್ನ ಮಾಡ್ತಾರೆ. ಅಲ್ಲಿಗೆ ದಾನವನ್ನ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ವಿಶೇಷ ಫಲಗಳು ಅನ್ನೋಂಥದ್ದು ಪ್ರಾಪ್ತವಾಗತ್ತೆ. ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ, ಫೆಬ್ರವರಿ ತಿಂಗಳಿನಲ್ಲಿ ದೃಷ್ಟಿದೋಷ ಅಧಿಕವಾಗಿ ಕಾಣಿಸಬಹುದು. ಹಾಗಾಗಿ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳುವಂಥದ್ದು ಒಂದು ಕಡೆ ಆಯ್ತು ಅಂತಂದ್ರೆ, ಯಾರೋ ನಿಮಗೆ ಅಂದುಕೊಳ್ಳದೇ ಇರುವಂತಹ ರೀತಿಯಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದ ಕಾರಣದಿಂದ ನಿಮಗೆ ದೃಷ್ಟಿ ತಗಲುವಂತಹ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದ ಕೂಡ ನಿಮ್ಮ ಮನಸ್ಸಿಗೆ ಬೇಜಾರು, ಅನ್ನ ಸೇರದೇ ಇರೋ ಥರದ್ದು, ಒಂದು ರೀತಿ ಹಿಂಸೆ ಆಗೋ ಥರದ್ದು, ಈ ರೀತಿಯಾಗಿರುವಂತಹ ಸಮಸ್ಯೆ ಕಾಣಿಸ್ಬೋದು. ಇದಕ್ಕೆ ಸೂಕ್ತವಾಗಿರುವಂತಹ ಕ್ರಮದಲ್ಲಿ ದೃಷ್ಟಿಯನ್ನು ತೆಗೆಸುವಂಥದ್ದಾಗಿರ್ಬೋದು, ಅಥವಾ ಅದಕ್ಕೂ ದೃಷ್ಟಿಯನ್ನು ತೆಗೆಯಲಿಕ್ಕೆ ಅನೇಕ ವಿಧವಾಗಿರುವಂತಹ ಒಂದು ಪ್ರಕ್ರಿಯೆಗಳಿರುತ್ತೆ. ಅದರಲ್ಲಿ ಅನ್ನ 3 ಒಂದು ಬಣ್ಣದಲ್ಲಿ ಅನ್ನವನ್ನ ಮಾಡಿ ದೃಷ್ಟಿಯನ್ನು ತೆಗೆಯುವಂಥದ್ದು ಅದು ಹಿರಿಯರಿಂದ ಅನುಚಾನವಾಗಿ ಸಂಪ್ರದಾಯ ಬಂದಿದೆ. ಅದಕ್ಕೆ ಅನುಸಾರವಾಗಿ ತಿಳ್ಕೊಂಡು ದೃಷ್ಟಿಯನ್ನು ತೆಗಿಬೇಕಾಗತ್ತೆ. ಮತ್ತೆ ಇದೇನು ನಿಮಗೆ ಸರಿ ಹೋಗ್ತಿಲ್ಲ ಈ ದೃಷ್ಟಿ ಅಂತಂದ್ರೆ ಯಾವ್ದಾದ್ರು ವಿಶೇಷವಾಗಿರುವಂತಹ ನದಿ ಸ್ನಾನವನ್ನ ಮಾಡುವಂಥದ್ದು ಉತ್ತಮ ಫಲವನ್ನ ತಂದುಕೊಡುತ್ತೆ. ಮಾಘ ಮಾಸ ಆದ ಕಾರಣ ನದಿ ಸ್ನಾನವು ಕೂಡ ತುಂಬಾ ವಿಶೇಷ ಫಲವನ್ನ ತಂದುಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗಲಿ. ಒಟ್ಟು ದ್ವಾದಶ ರಾಶಿಯವರಿಗೆ ಅವರಿಗೆ ಇರುವಂತಹ ಒಂದು ಗ್ರಹಗಳ ಸಂಚಾರ,
ಗ್ರಹಗಳು ಕೊಡಬಹುದಾಗಿರುವಂತಹ ಒಂದು ಫಲವನ್ನು ನಿರೀಕ್ಷಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಈ ರೀತಿ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಬಹುದು ಅಂತ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ನಮಸ್ಕಾರ.